ಅಖಂಡ ವಿಜಯಪುರ ಜಿಲ್ಲೆಯಲ್ಲಿ ಪಂಚ ನದಿಗಳು ಹರಿತಾ ಇದ್ದು ಜಿಲ್ಲೆಗೆ ಹೊಂದಿಕೊಂಡಂತೆ ಆಲಮಟ್ಟಿ ಹಾಗೂ ನಾರಾಯಣಪುರ ಈ ಎರಡೂ ಜಲಾಶಯಗಳ ಹಿನ್ನೆಲೆ ಮೀನುಗಾರಿಕೆಗೆ ಉತ್ತಮ ತಾಣ ಕೂಡ ಆಗಿದೆ. ಇದರಿಂದಾಗಿ ಉತ್ತರ ಕರ್ನಾಟಕದಲ್ಲೂ ಸಹ ಒಳನಾಡು ಮೀನುಗಾರಿಕೆ ಒಂದು ದೊಡ್ಡ ಉದ್ಯಮವಾಗಿ ಬೆಳೀತಾ ಇದೆಯಂತೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಈ ಬಾರಿ ಕೆಲವೆಡೆ ಸರಿಯಾಗಿ ಮಳೆ ಬಾರದೆ ಬರ ರೈತರನ್ನ ಸಂಕಷ್ಟಕ್ಕೀಡು ಮಾಡಿದ್ರೆ, ಮತ್ತೊಂದೆಡೆ ಕೂಲಿ ಕಾರ್ಮಿಕರನ್ನ ಕಂಗಾಲಾಗಿಸಿದೆ. ವಿಜಯಪುರದಲ್ಲಿರೋ ನದಿಗಳು ಹಾಗೂ ಕೆರೆಗಳು ಸೇರಿ ಅನೇಕ ರೈತರು ಕೃಷಿ ಹೊಂಡ ನಿರ್ಮಿಸಿ ಉಪಕೃಷಿ ಎನಿಸಿಕೊಂಡಿರುವ ಮೀನು ಉತ್ಪಾದನೆಯ ಕೃಷಿ ಮಾಡುತ್ತಿದ್ದಾರೆ. ಮತ್ಸ್ಯೋದ್ಯಮದಿಂದಲೇ ಸಾಕಷ್ಟು ರೈತರು ತಮ್ಮ ಜೀವನವನ್ನೂ ನಡೆಸುತ್ತಿದ್ದಾರೆ. ವಿಜಯಪುರ ನಗರದ ಹೊರಭಾಗದ ಭೂತನಾಳ ಕೆರೆಯ ಬಳಿ ಮೀನು ಸಾಗಾಣಿಕೆ ಕೇಂದ್ರದ ಹೆಚ್ಚಿನ ರೈತರು ಆಗಮಿಸುವ ಮೂಲಕ ಮೀನು ಖರೀದಿಗೆ ಮುಂದಾಗಿದ್ದಾರೆ. ಸುಮಾರು 5 ವರ್ಷ ಹಿಂದೆ ಒಂದು 20,000 ಮರಗಳು ಒಯ್ದಿದ್ದೆವು. ಒಳ್ಳೆ ಲಾಭ ಬಂದಿದೆ. ಸುಮಾರು 10ರಿಂದ 1 ವರ್ಷದಲ್ಲಿ 1 kg 1.5 kg ಎಷ್ಟಾಗ್ತಾವೆ. ಹೀಗಾಗಿ ಒಳ್ಳೆಯ ರೈತರಿಗೆ ಅನುಕೂಲ ಆಗ್ತದೆ. ಇದು ಹೆಚ್ಚುವರಿಯಾಗಿ ಇದರದ್ದು ಲಾಭ ಮಾಡ್ಕೋಬಹುದು ಅಂತ ತಿಳ್ಕೊಂಡು ಈ ಮೀನು ಮರಿ ಇವತ್ತು ಇಲ್ಲಿಕ್ಕೆ ಬಂದಿದ್ದೇವೆ. 2010ರಲ್ಲಿ ವಿಜಯಪುರದಲ್ಲಿ ಮೀನುಗಾರಿಕಾ ಸಂಶೋಧನೆ ಹಾಗೂ ಮಾಹಿತಿ ಕೇಂದ್ರವನ್ನ ತೆರೆಯಲಾಗಿದೆ. ಆದರೆ ಈ ಕೇಂದ್ರದಲ್ಲಿ ಅಗತ್ಯ ಸಿಬ್ಬಂದಿ ಇಲ್ಲ. ಅಗತ್ಯ ಸಿಬ್ಬಂದಿಯ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಕ್ರಮ ಕೈಗೊಳ್ಳಬೇಕು ಅನ್ನೋದು ರೈತರ ಆಗ್ರಹ. ಅದೇ ಸಿಬ್ಬಂದಿ ಎಲ್ಲ ಇಲಾಖೆಗಳಲ್ಲೂ ಕೊರತೆ ಇದೆ. ಈಗ ಒಳ ಮೀಸಲಾತಿ ಆದ ನಂತರ ಬ್ಯಾಕ್ಲಾಗು ಅಥವಾ ಹೈದರಾಬಾದ್ ಕರ್ನಾಟಕದ್ದಾಗ್ಬೋದು ಅಥವಾ ಜನರಲ್ ರಿಕ್ರೂಟ್ಮೆಂಟ್ ನಡೆಯುತ್ತೆ ಅನ್ನೋ ಒಂದು ನ್ಯೂಸ್ಗಳು ಬರ್ತಾ ಇದೆ. ತಮಗೆಲ್ಲರೂ ಗೊತ್ತಿರೋಂಥದ್ದೇ. ವಿಶ್ವವಿದ್ಯಾನಿಲಯ ಈ ಒಂದು ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ಳುತ್ತೆ ಅನ್ನೋ ಒಂದು ಆಶಾಭಾವನೆ ಇದೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ, ಪ್ರಧಾನಮಂತ್ರಿ ಮತ್ಸ್ಯ ಕೃಷಿ ಸಿಂಚಾಯಿ ಯೋಜನೆ ಜೊತೆಗೆ ರಾಜ್ಯ ಸರ್ಕಾರದ ಯೋಜನೆಗಳನ್ನು ಬಳಸಿಕೊಂಡು ರೈತರು ಮೀನುಗಾರಿಕೆ ಮಾಡಲು ಹೆಚ್ಚು ಒಲವು ಹೊಂದಿದ್ದಾರೆ. ಇದೊಂದು ರೈತರಿಗೆ ಮಾದರಿ ಕೇಂದ್ರವಾಗಿ ಮಾರ್ಪಟ್ಟಿದ್ದು, ಅಗತ್ಯ ಸಿಬ್ಬಂದಿಗಳ ನೇಮಕ ಮಾಡಿ ಮತ್ತಷ್ಟು ಉತ್ತೇಜನ ನೀಡುವ ಮೂಲಕ ಮೀನು ಮರಿ ಸಾಗಾಣಿಕೆ ಕೇಂದ್ರ ರೈತರಿಗೆ ಮಾದರಿಯಾಗುತ್ತಾ ಅಂತ ಕಾದ್ ನೋಡಬೇಕಿದೆ. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ.